ಸ್ನೇಹಿತರಿಗೆ ಪ್ರೋತ್ಸಾಹಿಸುತ್ತಾ ನನ್ನ ಮಾತುಗಳನ್ನು ಶುರು ಮಾಡಲು ಪ್ರಾರಂಭಿಸುತ್ತಿದ್ದೇನೆ. ನಾನು ಇಲ್ಲಿಗೆ ಸ್ಟಾರ್ಟಿಂಗ್ ಇದ್ರೆ ನಾವು ಇಲ್ಲಿ ಹೈಸ್ಕೂಲ್ಗೆ ಹಚ್ಬೇಕನ್ನೋ ಒಂದು ಗುರಿ ಇಟ್ಕೊಂಡಿದ್ದೆ. ಯಾಕಂದ್ರೆ ನಮ್ಮ ಬ್ರದರ್ಸ್ ಎಲ್ಲರೂ ನಮ್ಮ ಸಿಸ್ಟರ್ಸ್ ಎಲ್ಲರೂ ಇಲ್ಲೇ ಹಚ್ಚಿದ್ರು. ಅದರ ಸಲುವಾಗಿ ನಾನು ಇಲ್ಲೇ ಹಚ್ಚಿದ್ದೆ. ನಾನು ಎಲ್ಲ ಹುಡುಗಿರಕಿನೂ ಪ್ರಾರಂಭಿಸಿದ್ದೆ ಸ್ಟಾರ್ಟಿಂಗ್ ಬಂದಾಗ್ಲಸಿಂದ. ಆಮೇಲೆ ಕಡೆ ಸಣ್ಣ ಬರ್ತಾ ಬರ್ತಾ ನಮ್ಮ ಮಾಸ್ತರ್ಸ್ ಮಾತೆಲ್ಲ ಕೇಳಿ ಸಣ್ಣ ನಿಂದಿರಿಸಿ ನಾನು ಕ್ಲಾಸ್ ಕಡೆಗೆ ಗಮನ ಕೊಟ್ಟಿದ್ದೆ. ನಾನು ತುಂಬ ಹೊಡಿಸಿದ್ದೀನಿ ಈ ಟೀಚರ್ಸ್ ಎಲ್ಲರ ಜೊತೆಗೆ. ಯಾಕಂದ್ರೆ ಅವ್ರ ನೆನಪಿನ ಕಾಣಿಕೆ ಅಂತೇಳಿ ಸುಮ್ಮನಾಗಿರ್ತಿದ್ದೆ. ಅವ್ರು ಹೊಡೆತ ಯಾವತ್ತೂ ನಾನು ಬೇಜಾರು ಮಾಡ್ಕೊಂಡಲ್ಲ. ಯಾಕಂದ್ರೆ ಬೀಳ್ಕೊಡೋ ಸಮಾರಂಭ ಯಾವತ್ತಾದ್ರೂ ಒಂದಿನ ಬಂದು ನನಗೆ ಆದ ನೆನಪನ್ನು ಮಾಡಿಸುತ್ತದೆ ಎಂದು ತಿಳ್ಕೊಂಡಿರ್ತಿದ್ದೆ. ಮತ್ತೆ ಗುರು ಸರ್ ನಮಗೆ ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಅವರು ನನಗೆ ವಿಜ್ಞಾನದಲ್ಲಿ ಪ್ರಯೋಗ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಿದ್ರು. ಅದ್ರಾಗಲ್ದೆ ದಿನ ಕಾಂಟ್ಯಾಕ್ಟ್ನಾಗ ವಾಟ್ಸಪ್ನಾಗ ಒಂದೊಂದು ಪ್ರಾಜೆಕ್ಟ್ ಆಗ್ತಿದ್ರು, ಈಗೂ ಆಗ್ತಾ ಇದ್ದಾರೆ. ಆದರೆ ಆಶಾಮಿಸಿಗೆ ಒಂದೆರಡು ಪ್ರಾಜೆಕ್ಟ್ ಮಾಡಾಕಿದೆ. ಅವರು ನಮಗೆ ಪ್ರೋತ್ಸಾಹಿಸಿ ಇದರಲ್ಲಿ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡಿ ಏನಾರು ಹೊಸದಾಗಿ ಕಂಡಿಡಿ ಅಂತ ಹೇಳಿದ್ರು. ಅವರಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಥ್ಯಾಂಕ್ಸ್ ಮಿಸ್ ಅಂತ ಹೇಳಿ ಅವೇ ಹಾಕಿನಿ. ಮತ್ತೆ ಎಲ್ಲ ಟೀಚರ್ಸಿಗೂ ಏನು ಕೆಟ್ಟದ್ದೇನೆ ಬಯಸಿರೋದಿಲ್ಲ. ಯಾಕಂದ್ರೆ ಎಲ್ಲ ಹುಡ್ರು ನಮ್ಮ ಹುಡ್ರು ಎಲ್ಲರಿಗೆ ಮೊದಲಿಗೆ ಜಗ ಆಡ್ತಿದ್ವಿ. ಶ್ಯಾಮ್ ಸರ್ ನೋಡಿದಾಗ ಲಸಿಂದ ಎಲ್ಲರೂ ಸುಮ್ಮನೆ ಇದೀವಿ. ಯಾಕಂದ್ರೆ ಶ್ಯಾಮ್ ಸರ್ ಜಗಳ ಎಲ್ಲಿ ಅನ್ನೋದಕ್ಕೆ ಅಲ್ಲಿ ಬಂದ್ಬಿಟ್ಟು ನಿಂದ್ರು ಬಿಡ್ತಿದ್ರು. ನಮ್ಮ ಕ್ಲಾಸ್ ಹುಡ್ರು ಜಾಸ್ತಿ ಕ್ಲಾಸ್ ಆರಿಸ್ತಿದ್ವಿ. ಅವಾಗ ಇಲ್ಲಿ ಇಂತ್ರ ಹಿಂಗೆ ಬರ್ತಿದ್ವಿ, ಅಲ್ಲಿ ಲಲಿತಾ ಮಿಸ್ ಕಂಡು ಬಿಡ್ತಿದ್ರು. ಸಿಟ್ಟು ಐತಿ ಹೆಂಗ್ ಬೇಕಾಗ ಓಡೋಗಿದ್ವಿ. ಅದನ್ನ ನೋಡಿ ಅದು ಕಾಂಪೌಂಡ್ ಹಾರೋದ ಬಿಟ್ಬಿಟ್ರು, ಎಲ್ಲ ಹುಡುಗ್ರು ಬಿಟ್ರು. ಅದ್ರಾಗ ಶ್ಯಾಮ್ ಸರ್ ಯಾರು ಕಾಂಪೌಂಡ್ ಹಾರ ಹೋಗಿದ್ರು ಅವ್ರು ಬೈಕ್ ತಗೊಂಬಂದು ಕರ್ಕೊಂಬರ್ತಿದ್ರು ಶಾಲೆಗೆ. ಅದ್ರಾಗ ನಮ್ಮ ಒಂದೆರಡು ಹುಡುಗರು ಅದಾರ, ಅವರು ಯಾರು ಶಾಲೆಗೆ ಬರೋದಿಲ್ಲ. ಅವ್ರಿಗೆ ಹೇಳಿದ್ರು ಸರ್, ಟೀಚರ್ಸ್ ಎಲ್ಲರೂ ಹೇಳ್ತಿದ್ರು ನಮಗೆ ಎಲ್ಲರಿಗೆ ಕರ್ಕೊಂಬರ್ರಿ ಅಂತ. ನಾವು ಹೇಳಿದ್ರೆ ಅವರು ನಾವು ಕೆಲಸ ಮಾಡ್ಬೇಕು ಅಂತಂದ್ರು. ನಾವು ಹೇಳೋ ಅಷ್ಟು ಹೇಳಿದ್ವಿ, ಮತ್ತೆ ಕರೆಯಷ್ಟು ಕರೆದ್ವಿ, ಬರಲಿಲ್ಲ. ನಾವೇನು ಮಾಡೋಲ್ಲ ಅದಕ್ಕೆ. ಅವ್ರ ಲೈಫು ಅವ್ರು ಎಂಜಾಯ್ ಅಂತ ಇರ್ತಾರೆ. ನಾವು ಅದಕ್ಕೆ ನಮ್ಮ ಲೈಫ್ ನಾವು ಎಂಜಾಯ್ ಅಂತ ನಾವು ಕಲಿತಾ ಮತ್ತೆ ನಮ್ಮ ಬೆಳವಣಿಗೆ ನೋಡ್ಕೊಂತ ನಾವು ಮುಂದುವರಿಯುತ್ತಿದ್ದೇವೆ. ಮತ್ತೆ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಸ್ಪೆಷಲ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗ 12 ಗಂಟೆ ಮಕ್ಕಂದು 5 ಗಂಟೆಗೆ ಎದೋಗ್ಬೇಕಂತ. ನಾನು ಅದನ್ನ ಉಲ್ಟಾನ ತಿಳ್ಕೊಂಡು 8 ಗಂಟೆ ಮಕ್ಕಂದು 5 ಗಂಟೆಗೆ ಎದ್ದು ರನ್ನಿಂಗ್ ಹೋಗ್ತಿದ್ದೆ. ರನ್ನಿಂಗ್ ಹೋದಾಗ ನನಗೆ ಬಾಡಿ ಒಂಥರ ಕ್ವಿಕ್ ಆಗಿ ಎಲ್ಲಾರ ಕೆಲಸ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಎನರ್ಜಿಟಿಕ್ ಆಗಿ ಬರ್ತಿತ್ತು. ಅದ್ರ ಸಂಬಂಧಾಗಿ ನಾನು ಬೆಳಗ್ಗೆ ಜಲ್ದಿ ಎದ್ದೇಳೋದನ್ನು ಹವ್ಯಾಸ ಮಾಡ್ಕೊಂಡೆ. ಅದರಿಂದ ನಮ್ಮ ಮನೆಯವರೆಲ್ಲರಿಗೆ ತುಂಬಾ ಸಂತೋಷವಾಯಿತು. ಥ್ಯಾಂಕ್ಸ್ ಅಂತ ಹೇಳಲು ಬಯಸುತ್ತೇನೆ. ಇನ್ನೇ 2 ಮಾತುಗಳನ್ನು ಹೇಳಲು ಕೊಟ್ಟಿರುವ ನಮ್ಮ ಸ್ನೇಹಿತರಿಗೆ ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ.